ಹಾಯ್! ಇದು ಸಂಡೇ ಸ್ಪೆಷಲು. ಅಮಾವಾಸ್ಯೆ ಇದ್ದಿದ್ರಿಂದ ನಾನ್ ವೆಜ್ ಏನು ಮಾಡಿರಲಿಲ್ಲ. ಬಟ್ ಈ ಹಸಿಮೆಣಸಿನ್ಕಾಯಲ್ಲಿ ಕೆಂಪು ಕಲರ್ದಿರುತ್ತಲ್ವಾ, ಅದ್ರ ಚಟ್ನಿ ಜೊತೆ ಅಂಗನವಾಡಿನಲ್ಲಿ ಕೊಡುವಂಥ ಪುಷ್ಟಿ ಹಿಟ್ಟಿನ ತಾಳಿಪಟ್ಟು ಕಾಂಬಿನೇಷನ್ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ನನಗಂತೂ ಸಖತ್ ಇಷ್ಟ. ಮೊದಲು ಈ ಚಟ್ನಿನ ರೆಡಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿನ ಸುಟ್ಟು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಜಜ್ಜಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಇದು ಒಂದು ಸೈಡಲ್ಲಿ ಬೇಯೋ ಅಷ್ಟರಲ್ಲೇನೆ ನಾನು ಪುಷ್ಟಿ ತಾಳಿಪಟ್ಟಿಗೆ ಹಿಟ್ಟನ್ನ ನೀಟಾಗಿ ಸಾಣಿಸ್ಕೊಂಡು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಆಲೂಗಡ್ಡೆ ಮತ್ತೆ ಮೂಲಂಗಿನ ಹಾಕಿದ್ದೀನಿ. ಬೀಟ್ರೂಟ್ ಕೂಡ ಹಾಕ್ಬೋದು, ಕಲರ್ಫುಲ್ ಆಗಿ ಬರುತ್ತೆ. ಹಾಗೆ ಸ್ವಲ್ಪ ಹಸಿ ಖಾರ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾರ್ಮಲ್ ತಣ್ಣೀರನ್ನೇ ಹಾಕಿ ಈ ಹದಕ್ಕೆ ನಾದ್ಕೊಂಡಿದ್ದೀನಿ. ಅಷ್ಟರಲ್ಲೇ ಇದು ಕೂಡ ಚೆನ್ನಾಗಿ ಫ್ರೈ ಆಗಿತ್ತು, ಅಂದ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು. ಈಗ ರೆಡಿ ಮಾಡ್ಕೊಂಡಿರೋ ಅಂತ ಮೆಣಸಿನ್ಕಾಯಿ ಚಟ್ನಿನ ಒಂದು 2 ಚಮಚದಷ್ಟು ಹಾಕಿದ್ದೀನಿ. ಹಾಗೆ ಕಲರ್ಗೆ ಅಂತ ಹೇಳಿ ಸ್ವಲ್ಪ ಖಾರದ ಪುಡಿ, ಇನ್ನು ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡ್ರೆ ಈ ಚಟ್ನಿ ರೆಡಿ ಆಗಿಬಿಡುತ್ತೆ. ಕಲಸಿರೋ ಹಿಟ್ಟನ್ನ ಸ್ವಲ್ಪ ತಗೊಂಡು ಈ ರೀತಿ ಹೋಳಿಗೆ ಪೇಪರ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನ ತಟ್ಕೋಬಹುದು. ಹಾಗೆ ನಾವೀಗ ರೆಡಿ ಮಾಡಿರೋಂಥ ಈ ಚಟ್ನಿ ದೋಸೆ, ಚಪಾತಿ, ಹಾಗೆ ಈ ರೀತಿ ತಾಳಿಪಟ್ಟಿಗೆಲ್ಲ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಹಾಗೆ ಮನೇಲಿ ಪುಟಾಣಿ ಮಕ್ಳಿದ್ರೆ ಈ ಪುಷ್ಟಿ ಹಿಟ್ಟಂತೂ ಇದ್ದೇ ಇರುತ್ತೆ, ಅವರೊಬ್ಬರೇ ಇದನ್ನ ಖಂಡಿತ ಖಾಲಿ ಮಾಡಲ್ಲ. ಸೊ ಬಿಸಿ ಬಿಸಿ ಈ ರೀತಿ ಮಾಡಿಕೊಟ್ರೆ ಮನೇಲಿರೋ ದೊಡ್ಡೋರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನ ನಾನ್ ವೆಜ್ ಜೊತೆ ಕೂಡ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ. ಬಾಯ್.